ಉಪಸಭಾಪತಿ ಎಂ.ಕೆ. ಪ್ರಾಣೇಶ್ಗೆ ಒಂದು ಬಿಗ್ ಶಾಕ್ ಆಗಿದೆ. ಏನದು ಬಿಗ್ ಶಾಕ್? ಬನ್ನಿ ನೋಡೋಣ. ಪರಿಷತ್ ಸದಸ್ಯತ್ವ ರದ್ದುಗೊಳಿಸಿ ಸುಪ್ರೀಂ ಆದೇಶ ಹೊರಡಿಸಿದೆ. ದಿಸ್ ಇಸ್ ದ ಶಾಕ್. ಪ್ರಾಣೇಶ್ ಸದಸ್ಯತ್ವ ರದ್ದು ಮಾಡಿದ ಸುಪ್ರೀಂ ಕೋರ್ಟ್. ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಆಯ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಸಂಸ್ಥೆಗಳ ಮೂಲಕ ಆಯ್ಕೆಯಾಗಿದ್ದರು ಪ್ರಾಣೇಶ್. ಈಗ ಅವರ ಸದಸ್ಯತ್ವ ರದ್ದಾಗಿದೆ. ಉಪಸಭಾಪತಿ ಎಂ.ಕೆ. ಪ್ರಾಣೇಶ್ಗೆ ಈ ಮೂಲಕ ಸುಪ್ರೀಂ ಕೋರ್ಟ್ನ ಒಂದು ಆದೇಶ ಶಾಕ್ ನೀಡಿದೆ. ಪರಿಷತ್ ಸದಸ್ಯತ್ವವನ್ನು ಕ್ಯಾನ್ಸಲ್ ಮಾಡಿದೆ, ರದ್ದುಗೊಳಿಸಿದೆ. ಎಸ್, ಅದಕ್ಕೆ ಪೂರಕವಾದ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಅಪ್ಡೇಟ್ಸ್. ಓಕೆ, ಪ್ರಾಣೇಶ್ ಆಯ್ಕೆ ಯಾಕೆ ಅಸಿಂಧು, ಯಾಕೆ ರದ್ದುಗೊಳಿಸ್ತಾ ಇದ್ದಾರೆ ಅಂತ ನಾವು ನೋಡೋಣ. ಹಿ ಇಸ್ ದ ಫೆಲೋ ಪ್ರಾಣೇಶ್ ಆಯ್ಕೆ ಯಾಕೆ ಅಸಿಂಧು ಆಗುತ್ತೆ? 2021ರಲ್ಲಿ ಚಿಕ್ಕಮಗಳೂರು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯುತ್ತೆ. ಪರಿಷತ್ ಚುನಾವಣೆಯಲ್ಲಿ 2410 ಮತಗಳ ಚಲಾವಣೆ ಆಗುತ್ತೆ. ಆದರೆ ಬರೋಬ್ಬರಿ 39 ಮತಗಳು ಅಸಿಂಧುವಾಗಿದ್ವು. ಅದಕ್ಕೆ ಕುಲಗೆಟ್ಟ ಮತ ಅಂತ ಕೂಡ ಕರೀತಾರೆ. 1188 ಮತಗಳನ್ನು ಪಡೆದು ಗೆದ್ದು ಬೇಗಿದ್ರು. ಸಹಜವಾಗಿ ಖುಷಿಯಲ್ಲಿದ್ದರು ಪ್ರಾಣೇಶ್. ಆದರೆ 1182 ಮತಗಳನ್ನು ಪಡೆದು ಸೋತಿದ್ದಂಥ ಗಾಯತ್ರಿ ಶಾಂತೇಗೌಡ ಕೇವಲ 6 ಮತಗಳ ಅಂತರದಿಂದ ಪ್ರಾಣೇಶ್ ಅವರು ಗೆದ್ದಿರ್ತಾರೆ. 12 ನಾಮನಿರ್ದೇಶಿತ ಸದಸ್ಯರು ಕೂಡ ವೋಟ್ ಮಾಡಿರ್ತಾರೆ. ಆದರೆ ಶೃಂಗೇರಿ, ಎನ್.ಆರ್.ಪುರ ಕ್ಷೇತ್ರ ಮತ್ತು ಮೂಡಿಗೆರೆ, ಕೊಪ್ಪ ಪಟ್ಟಣ ಪಂಚಾಯಿತಿಗಳ 12 ಸದಸ್ಯರ ವೋಟ್ ಅಂದರೆ ಆ ಮತಗಳು ಕಾನೂನು ಬಾಹಿರ ಅಂತ ಗಾಯತ್ರಿ ಶಾಂತೇಗೌಡರು ಅರ್ಜಿಯನ್ನು ಸಲ್ಲಿಸ್ತಾರೆ. ನಾಮನಿರ್ದೇಶಿತರಿಗೆ ಮತದಾನದ ಹಕ್ಕಿಲ್ಲ ಅಂತ ಹೈಕೋರ್ಟ್ ಹೇಳುತ್ತೆ. ಆ ತೀರ್ಪನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾರೆ. ಯಾರು? ಇದೇ ಪ್ರಾಣೇಶ್ ಅವರು. ಹೈಕೋರ್ಟ್ ತೀರ್ಪನ್ನೇ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್. ಹೀಗಾಗಿ ಆ ಒಂದು ಆದೇಶಕ್ಕೆ, ಆ ಒಂದು ಕಾರಣಕ್ಕೆ ಪ್ರಾಣೇಶ್ ವಿಧಾನ ಪರಿಷತ್ ಸದಸ್ಯತ್ವ ಅಸಿಂಧು ಆಗುತ್ತೆ, ರದ್ದಾಗುತ್ತೆ. ದಟ್ ಇಸ್ ದ ನ್ಯೂಸ್. ಉಪಸಭಾಪತಿಯಾಗಿ ಎಂ.ಕೆ. ಪ್ರಾಣೇಶ್ ಅವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಪರಿಷತ್ ಸದಸ್ಯತ್ವವನ್ನು ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಈಗ ಆದೇಶ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಖಂಡಿತವಾಗ್ಲೂ ಶಾಕ್ ಆಗಿರುತ್ತೆ. ಈ ರೀತಿಯಾದಂಥ ಪ್ರಹಸನವನ್ನು ನೀವು ಚಿಕ್ಕಮಗಳೂರಿನ ಶೃಂಗೇರಿ ಕ್ಷೇತ್ರದಲ್ಲೂ ಕೂಡ ನೀವು ಗಮನಿಸಿರ್ಬೋದು. ವಿಧಾನಸಭೆಗೆ ಸಂಬಂಧಪಟ್ಟ ಹಾಗೆ ಟಿ.ಡಿ. ರಾಜೇಗೌಡ ವರ್ಸಸ್ ಜೀವರಾಜ್ ಆಳ್ವ, ಎಸ್, ಅವರ ನಡುವೆ ಯಾವ ರೀತಿ ಅಲ್ಲಿ ಇವರು ಎಮ್.ಎಲ್.ಎ ಹೌದಾ ಅಲ್ವಾ ಅನ್ನುವ ಪರಿಸ್ಥಿತಿ ಬಂದಿತ್ತು. ಆದರೆ ಕೊನೆಗೀಗ ಟಿ.ಡಿ. ರಾಜೇಗೌಡ ಅಲ್ಲಿ ಎಮ್.ಎಲ್.ಎ ಆಗಿ ಇದ್ದಾರೆ. ಈಗ ಅಂತಹದ್ದೇ ಪ್ರಕರಣವನ್ನು ನಾವಿಲ್ಲಿ ಜ್ಞಾಪಿಸ್ಕೊಳ್ಬಹುದು. ಅಂದರೆ ಇದು ಪರಿಷತ್ ಸದಸ್ಯತ್ವಕ್ಕೆ ಸಂಬಂಧಪಟ್ಟಂಥ ಸುದ್ದಿ.